ಬಡವ್ರು ಬದುಕ್ಬೇಕು ಅಂತ ನಾವು ವೆಲ್ಡಿಂಗ್ ಕೆಲಸ ಮಾಡೋದು ಪ್ಲಸ್ ಆಟೋ ಓಡಿಸ್ತೀನಿ. ಅಯ್ಯೋ ನಮ್ ಕೈಲಿ ಆಗುತ್ತಾ ಅನ್ನೋ ಇತ್ತು. ಲಾಕ್ಡೌನ್ ಟೈಮ್ ಅಲ್ಲಿ ನಾವು ತಗೊಂಡಿದ್ದು ಲಾಕ್ ಡೌನ್ ಅಲ್ಲೇ ಕೋವಿಡ್ ಟೈಮ್ ಅಲ್ಲ ನಾವು ತಗೊಂಡಿದ್ದು. ತಕ್ಕ ನಮ್ಮ ಹತ್ರ ಸೈಟ್ ತಗೊಂಡಾದ್ಮೇಲೆ ಎಷ್ಟು ಜನಕ್ಕೆ ಸೈಟ್ ಕೊಡ್ಸಿದ್ರ? ನಾನು ಸುಮಾರು ಒಂದು 12-13 ಜನ ಕೊಡ್ಸಿದ್ದೆ. ಯಾಕಂದ್ರೆ ನಮಸ್ತೆ ಅಂಕಲ್. ನಮಸ್ತೆ ಅಪ್ಪ. ನೀವು ಈ ಲೇಔಟ್ ಅಲ್ಲಿ ಬಂದು ಮನೆ ಕಟ್ಕೊಂಡು ಎಷ್ಟು ದಿನ ಆಯ್ತು ಸರ್? ನಾವೊಂದು ಇವಾಗ ಬಂದು ಒಂದು 6 ತಿಂಗಳಾಯ್ತು. 6 ತಿಂಗಳ ಮುಂಚೆ 6 ತಿಂಗಳ ಮುಂಚೆ ಬಪ್ಪನಹಳ್ಳಿಯಲ್ಲಿ ಇದ್ದ ನಾವು. ಇವಾಗ ಇಲ್ಲೇ ಮನೆ ಕಟ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇವ್ ಸೈಟ್ ತಗೊಂಡು ಎಷ್ಟು ದಿನ ಆಯ್ತು? ಸೈಟ್ ತಗೊಂಡು ನಾವು 4 ವರ್ಷ ಆಯ್ತು. 4 ವರ್ಷದ ತಕ್ಕ ಏನಕ್ಕೆ ಮನೆ ಕಟ್ಟಿರಲಿಲ್ಲ? 4 ವರ್ಷದಿಂದ ಮನೆ ಕಟ್ಟಿರ್ಲಿಲ್ಲ ಅಂದ್ರೆ ಏನಕ್ಕೆ ಮನೆ ಕಟ್ಟಿರಲ್ಲ 4 ವರ್ಷದಿಂದ? ನಮ್ಗ್ ಪ್ರಾಬ್ಲಮ್ಗಳಿತ್ತು. ಆ ಪ್ರಾಬ್ಲಮ್ಗಳ ಮಕ್ಕಳು ಎಜುಕೇಶನ್ 10th ಬರ್ಲಿ ಅಂದ್ಬಿಟ್ಟು ನಾವು ಕಾಯ್ತಾ ಇದ್ದ. ಅವ್ರು 10th ಬಂದ್ಮೇಲೆ ಮಕ್ಕಳಿಗೆಲ್ಲ ಇಲ್ಲೇ ಕಾಲೇಜು, ಹಂಗಾಗಿ ನಾವು ಇಲ್ಲೇ ಮನೆ ಕಟ್ಕೊಂಡು ಇಲ್ಲಿಗೆ ಬಂದು. ಮೇಡಮ್, ಈ ಲೇಔಟ್ ಬಂದಿದ್ದೀರಾ ನೀವು? 6 ತಿಂಗಳಾಯ್ತು ನಿಮ್ ಮನೆ ಗೃಹಪ್ರವೇಶ ಆಗಿ. ಈ ಲೇಔಟ್ ಅಲ್ಲಿ ನೀವು ಸೈಟ್ ತಗೊಂಡಿದ್ ನಿಮ್ದು ಅಭಿಪ್ರಾಯ ಏನು? ಸೈಟ್ ತುಂಬಾ ನಮ್ಗೆ ಇಷ್ಟ ಆಯ್ತು. ಬಂದು ನೋಡ್ದು. ನಿಮ್ ತಂದೆಯವ್ರು ನಟರಾಜ್ ಅಂಕಲ್ ಅವರು ತುಂಬಾ ನಮ್ಗೆ ಸಪೋರ್ಟಿವ್ ಆಗಿ ಇದ್ ಮಾಡಿದ್ರು. ನಮ್ಗೆ ತಗೊಳ್ಬೇಕು, ನಮ್ಮ ಪರಿಸ್ಥಿತಿ ಇದ್ದು ನಾವ್ ಅಷ್ಟೆಲ್ಲ ಕೊಟ್ಟು ತಗೊಂತೀವಿ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಅವ್ರು ಇಲ್ಲಮ್ಮ ಆಗುತ್ತೆ ತಗೊಳ್ಳಿ, ಬೆಟರ್ EMI ಆಪ್ಷನ್ ಮಾಡ್ಕೊಡ್ತೀವಿ ಅಂದ್ರು. ಇಲ್ಲ ಅನ್ಬಿಟ್ಟು ನಾವ್ ಹಂಗೆ ಇದ್ ಮಾಡಿ ತಗೊಂಡು. ನಿಮ್ಗೆ ರೈಟ್ ಎಲ್ಲ ಅನುಕೂಲ? ಚೆನ್ನಾಗ್ ಅನುಕೂಲ ಆಯ್ತು. ತುಂಬಾ ಅನುಕೂಲ ಆಯ್ತು. ನಮಗ್ ಬಂದ್ಬಿಟ್ಟು ತಗೊಳ್ಳೋ ಇದಂತೂ ನಮ್ಗೆ ಇರ್ಲಿಲ್ಲ. ಅಯ್ಯೋ ನಮ್ ಕೈಲಿ ಆಗುತ್ತಾ ಅನ್ನೋ ಇತ್ತು. ಅವಾಗ ನಿಮ್ ತಂದೆಯವ್ರು ಬಂದ್ಬಿಟ್ಟು ಇಲ್ಲ, ನಿಮ್ ಕೈಲಿ ಎಷ್ಟು ಆಗುತ್ತೋ ಅಷ್ಟೇ ಕೊಟ್ಟು ನಮ್ಗೆ ಇದ್ ಮಾಡಿ, ನಿಮ್ಗೊಂದ್ ಜಾಗ ಬೇಕು, ಬಡವ್ರು ಬದುಕ್ಬೇಕು ಅಂತ ನಿಮ್ಮ ಅಪ್ಪ ಅವ್ರು ಹೇಳಿದ್ಮೇಲೆ ನಾವು ಒಂದ್ ಸ್ವಲ್ಪನೇ ಕೊಟ್ಟು ನಾವು ಹೆಂಗೋ ಈ ಜಾಗನ ನಮ್ದು ಮಾಡ್ಕೊಂಡು. ನಿಮ್ಗೆ ರಿಜಿಸ್ಟ್ರೇಷನ್ಗೂ ನೀವು ಬಂದ್ ನೋಡಿದ್ದಕ್ಕೂ ದಿನಕ್ಕೂ ಎಷ್ಟು ದಿನ ವ್ಯತ್ಯಾಸ? ಅದಕ್ಕೂ ನಮಗೂ ಒಂದು 6-8 ತಿಂಗಳು ವ್ಯತ್ಯಾಸ. 8 ತಿಂಗಳು ಟೈಮ್ ಏನಕ್ಕೆ ತೊಗೊಂಡ್ರಿ ಸರ್? 8 ತಿಂಗಳು ಟೈಮ್ ತಗೊಂಡು ದುಡ್ಡು ಪೂರ್ತಿ ಕ್ಲಿಯರ್ ಮಾಡ್ಬಿಟ್ಟು ನಾವು ಮಾಡ್ಕೋಬೇಕು ಅಂತ ನಾವು ಮಾಡ್ದೋ. ಅಪ್ಪ ಅವ್ರು ಇಲ್ಲ ಪರವಾಗಿಲ್ಲ, ನೀವು ಮಾಡ್ಕೊಂಬಿಡು, ನಿಮ್ ಹೆಸರು ಮಾಡ್ಕೊಂಬಿಡಿ, ಆಮೇಲೆ ಬೇಕಾದ್ರೆ ದುಡ್ಡು ಕೊಡಿ ಅಂತ ಹೇಳಿದ್ರು. ಇನ್ನೊಂದು ಅವಾಗ ಕೋವಿಡ್ ಬೇರೆ ಇತ್ತು, ರಿಜಿಸ್ಟ್ರೇಷನ್ ಬಿಟ್ಟಿರ್ಲಿಲ್ಲ ಇನ್ನ. ಕೋವಿಡ್ ಇತ್ತು ಅವಾಗ. ಹಂಗಾಗಿ ಅಪ್ಪ ಅವ್ರು ಹೇಳಿದ್ಮೇಲೆ ನಾವು ಸ್ವಲ್ಪ ದಿನ ಎಲ್ಲ ದುಡ್ಡು ಕ್ಲಿಯರ್ ಮಾಡಿ ಆಮೇಲೆ ನಾವು ರಿಜಿಸ್ಟರ್ ಮಾಡ್ಕೊಂಡು. ನೀವೇ ಲೇಟ್ ಆಗಿ ಮಾಡ್ಕೊಂಡಿದ್ದು? ನಾವೇ ಲೇಟ್ ಆಗಿ ಅಂದ್ರೆ ನಮ್ ತಂದೆಯವ್ರ ಮುಂಚೆ ರೆಡಿ ಇದ್ರು. ಪರವಾಗಿಲ್ಲ, ನೀವು ಇವತ್ತಲ್ಲ ನಾಳೆ ದುಡ್ಡು ಕೊಡಿ, ನಾವ್ ಮಾಡ್ಕೊಡ್ತೀವಿ, ನಿಮ್ ಮೇಲೆ ನಂಬಿಕೆ ಇದೆ, ಬನ್ನಿ ಸರ್ ಅಂತಾನೆ ಅಪ್ಪ ಹೇಳಿದ್ರು. ಇಲ್ಲ, ನಾವ್ ಒಂದೇ ಸಲ ಕ್ಲಿಯರ್ ಮಾಡ್ಬಿಟ್ಟು ನಾವ್ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ನಾವ್ ಮಾಡ್ಕೊಂಡು. ನಿಮ್ಗೆ ಸೈಟ್ ತಗೊಳ್ಳೋ ಐಡಿಯಾನೇ ಇರಲಿಲ್ಲ? ಸೈಟ್ ತಗೊಳ್ಳೋ ಐಡಿಯಾ ಇರ್ಲಿಲ್ಲ. ನಮ್ಗೆ ಐಡಿಯಾ ಬಂದಿದ್ದು ನಮ್ ಗುರು ಅವರು, ಅವ್ರ ಕಡೆಯಿಂದ. ನಮ್ ಫ್ರೆಂಡ್ ಒಬ್ರು ಇದಾರೆ ಗುರು ಅಂತ, ಅವರೇ ಇಲ್ಲ ರವೇಣ ಆಗುತ್ತೆ ಮಾಡಿ 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 ಅಂತ ಹೇಳಿ ಅವ್ರು ಸುಮ್ನೆ ವಾಕಿಂಗ್ ಬಂದು ಇದನ್ನೆಲ್ಲ ನೋಡ್ಕೊಂಡು ಹೋಗಿ ಅವ್ರು ಹೇಳಿದ್ದು. ನಮ್ ಫ್ರೆಂಡ್ ಅವರು ಮಮತಾ ಗುರುರಾಜ್ ಅಂತ, ಅವ್ರು ನೋಡ್ಕೊಂಡು ಹೋಗಿ ಅವ್ರು ನಮ್ಗೆ ಹೇಳಿ ಅವ್ರ ಮೂಲಕ ನಾವ್ ತಗೊಂಡಿದ್ದು. ನಿಮ್ಗೆ ಲಾಕ್ ಡೌನ್ ಅಲ್ಲಿ ನೀವು ನೋಡಿ ಐಡಿಯಾ ಇಲ್ದಲೆ ಲಾಕ್ಡೌನ್ ಟೈಮ್ ಅಲ್ಲಿ ನಾವು ತಗೊಂಡಿದ್ದು. ಲಾಕ್ ಡೌನ್ ಅಲ್ಲೇ ಕೋವಿಡ್ ಟೈಮ್ ಅಲ್ಲ ನಾವು ತಗೊಂಡಿದ್ದು. ನೋಡಿ, ಇವಾಗ ನಿಮ್ಮ ಸೈಟ್ ಪೂರ್ತಿ ಏನು ₹1 ಬ್ಯಾಲೆನ್ಸ್ ಇಲ್ಲ ನಮಗೆ ಕೊಡ್ಬೇಕಾಗಿರೋದು. ನಿಮ್ ಮನೆನೂ ಕ್ಲಿಯರ್ ಆಗಿದೆ, ವಾಸ ಇದ್ದೀರಾ. ಹೌದು. ಈ ಲೇಔಟ್ ಬಗ್ಗೆ ಅಭಿಪ್ರಾಯ ಏನ್ ಹೇಳ್ತೀರಾ? ಲೇಔಟ್ ಅಲ್ಲಿ ಏನಂತ ಎದ್ರುಕೊಳ್ಳೋ ಅಂತದ್ ಏನಿಲ್ಲ, ಚೆನ್ನಾಗಿದೆ. ಆರಾಮಾಗಿ ನಾವು ಬರೋದು 10-11 ಗಂಟೆ ಆದ್ರೂ ನಾವು ಆರಾಮಾಗಿ ಬರ್ತೀವಿ. ಬಸ್ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ. ನೀವೇನ್ ವರ್ಕ್ ಮಾಡೋದು ನೀವು? ನಾನು ಗಿರಿನಗರದಲ್ಲಿ ಜೈನ್ ಹಾಸ್ಪಿಟಲ್ ಅಲ್ಲಿ ಟೈಲರ್. ಮಹಾವೀರ್ ಜೈನ್ ಹಾಸ್ಪಿಟಲ್ ಅಲ್ಲಿ. ಸರ್ ನೀವು? ನಾವು ವೆಲ್ಡಿಂಗ್ ಕೆಲಸ ಮಾಡೋದು ಪ್ಲಸ್ ಆಟೋ ಓಡಿಸ್ತೀನಿ. ಇದೇ ಆಟೋ ನೀವು ಓಡಿಸೋದು? ಆಟೋನು ಓಡಿಸ್ತೀನಿ, ವೆಲ್ಡಿಂಗ್ ಕೆಲಸದಾಗ ವೆಲ್ಡಿಂಗ್ ಕೆಲಸ ಮಾಡ್ತೀನಿ, ಇಲ್ದಿದ್ದಾಗ ಆಟೋ ಓಡಿಸ್ತೀನಿ. ಎಷ್ಟು ಜನ ಇದ್ದೀರಾ ಸರ್ ಮನೇಲಿ? 4 ಜನ. ಯಾರ್ಯಾರು ಸರ್? ನಾನು, ನನ್ನ ಮಗ, ಮಗಳು, ನನ್ನ ಮಿಸ್ಸಸ್. ಇದು ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ನೀವೇ ಮಾಡ್ಕೊಂಡಿದ್ದು? ಯಾಕಂದ್ರೆ ನಿಮ್ಗೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಗೊತ್ತು, ಹಂಗಾಗಿ ನೀವೇ ಮಾಡ್ಕೊಂಡಿದ್ದು. ನಿಮ್ ಮನೆ ತೋರ್ಸ್ಬೋದಾ ನೀವು? ಖಂಡಿತ ಬನ್ನಿ ತೋರಿಸ್ತೀನಿ. ನೋಡಿ, ಇದು ರೂಮು. 10-10 ರೂಮ್ ಇದೆ. ಇದು ನೋಡಿ, ಇದು ವಾಶ್ರೂಮ್. ವಿಶಾಲವಾಗಿ ಇದು ಮಾಡ್ಕೊಂಡಿದ್ದೀವಿ ವಾಶ್ರೂಮ್ ಅನ್ನು. ಮತ್ತೆ ಇದು ಅಡಿಗೆ ಮನೆ, ಓಪನ್ ಕಿಚನ್ ಮಾಡ್ಕೊಂಡಿದ್ದೀವಿ. ಮತ್ತೆ ಇದು ದೇವ್ರ ಮನೆ. ಇದು ದೇವ್ರ ಮನೆ ಮಾಡ್ಕೊಂಡಿದ್ದೀವಿ. ಇದು ದೇವ್ರ ಮನೆ. ಮತ್ತೆ ಮೇಲ್ಗಡೆ ಬಂದ್ಬಿಟ್ಟು ಒಂದು ರೂಮ್ ಮಾಡ್ಕೊಂಡಿದ್ದೀವಿ. ಮತ್ತೆ ಇದು ಪಾರ್ಕಿಂಗ್ ಬಿಟ್ಕೊಂಡಿದ್ದೀವಿ. ಎಷ್ಟಕ್ಕೆ ಎಷ್ಟು ಸರ್? ಸರ್ ಇದು 8ಕ್ಕೆ 8 ಪಾರ್ಕಿಂಗ್ ಬಿಟ್ಕೊಂಡಿದ್ದೀನಿ.
20 ಪಾರ್ಕಿಂಗ್ ಬಿಟ್ಕೊಂಡಿದೀನಿ. ಮೇಲ್ಗಡೆ ಒಂದು 10ಕ್ಕೆ 20 ಒಂದು ರೂಮ್. ತೋರಿಸಿ ಮೇಲೆ ತೋರಿಸಿ. ನೋಡಿ ಇದೊಂದು ರೂಮ್ ಮಾಡಿದ್ದೀವಿ, ಅಟ್ಯಾಚ್ ಬಾತ್ರೂಮು. ಯಾರು ಇರ್ತಾರೆ ಇಲ್ಲಿ? ಇಲ್ಲಿ ಯಾರು ಇರಲ್ಲ ಸರ್, ಇದು ಯಾರು ಇರಲ್ಲ, ನಮ್ಗೆ ಅಂತಾನೆ ಮಾಡ್ಕೊಂಡಿರೋದು. ಮತ್ತೆ ಇದು ಪ್ಲಸ್ ನೆಕ್ಸ್ಟ್ ಏನಾದ್ರು ಫ್ಯೂಚರ್ ಅಲ್ಲಿ ಡೂಪ್ಲೆಕ್ಸ್ ಮಾಡ್ಬೇಕು ಅಂದ್ಬಿಟ್ಟು ಈ ತರ ಪ್ರಾವಿಷನ್ ಬಿಟ್ಕೊಂಡಿದ್ದೀನಿ ಅಷ್ಟೇ. ಅಷ್ಟೇ ಸರ್. ನೋಡಿ ನಿಮ್ಗೆ ಪಂಚಾಯತಿ ಆಫೀಸ್ ಬಂದ್ಬಿಟ್ಟು ಕೇಗೊಳ್ಳಿ ಪಂಚಾಯತಿ ಆಫೀಸ್ ಅಲ್ಲಿದೆ. ಬಸ್ಸು ನಿಮ್ಗೆ ಬಸ್ಸು ಅಲ್ಲೇ ಇದೆ ಸರ್ ನಮ್ಗೆ. ಹಾ, ಹಿಂಗ್ ಹೋದ್ರೆ ನಮ್ಗೆ ಒಂದ್ 2ರಿಂದ 5 ನಿಮಿಷ ಹಿಂಗ್ ಹೋದ್ರೆ ವಾಕಬಲ್. ಹಿಂಗೆ ಹೋದ್ರೆ ಒಂದ್ 5 ನಿಮಿಷ ವಾಕಬಲ್, ಹಿಂಗ್ ಹೋದ್ರೆ ಒಂದ್ 10 ನಿಮಿಷ ವಾಕಬಲ್. ಲೇಔಟ್ ಅಲ್ಲಿ ಎಷ್ಟು ಮನೆ ಇದೆ ಸರ್? ಲೇಔಟ್ ಅಲ್ಲಿ ಇವಾಗ ಪ್ರೆಸೆಂಟ್ ಒಂದು 14 ಮನೆ ಆಗಿದೆ. ಹಾ, ಇವಾಗ ಹಾಸ್ಪಿಟ್ಲು ಸರ್ ಈ ಕಡೆ ಹೋಯ್ತು ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ. ಸ್ಕೂಲು ಇದೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ. ಪ್ಲಸ್ ನಮ್ಗೆ ಯಾವ್ದೇ ರೀತಿ ತಲೆನೋವಿಲ್ಲ. ನಿಮ್ಗೆ ಬಸ್ ದಿನಕ್ಕೆ ಎಷ್ಟು ಬಸ್ ಬರುತ್ತೆ? ನಾನು ಬೆಳಿಗ್ಗೆ ಸ್ಟಾರ್ಟ್ ಆದ ಒಂದು 10 ಗಂಟೆ ಗಂಟ ಬ್ಯಾಕ್ ಟು ಬ್ಯಾಕ್ 10 ನಿಮಿಷಕ್ಕೆ ಬಸ್ ಇದೆ. 10 ಗಂಟೆ ಆದ್ಮೇಲೆ ಅರ್ಧ ಅವರ್ ಮುಕ್ಕಾಲ್ ಅವರ್ ಒಂದು ಬಸ್ ಇದೆ. ಅದಾದ್ಮೇಲೆ ಮಧ್ಯಾಹ್ನ ಲಂಚ್ ಟೈಮ್ ಅಲ್ಲಿ ಬಸ್ ಇರಲ್ಲ. 12 ಗಂಟೆಯಿಂದ ನಿಮ್ಗೆ 2 ಗಂಟೆ 12ರಿಂದ 2.5 ಗಂಟೆ ಬಸ್ ಇರಲ್ಲ. ಅದಾದ್ಮೇಲೆ ತಿರ್ಗಾ 10 ನಿಮಿಷಕ್ಕೂ ಬಸ್ ಇದೆ. ನಾನು ಬಸ್ ಡ್ರೈವರ್ ನ ವಿಚಾರಿಸಿದಾಗ ಈ ರೂಟ್ಗೆ ದಿನಕ್ಕೆ 90 ಬಸ್ ಇದೆ. ಹೌದು, 10 ನಿಮಿಷಕ್ಕೂ ಬಸ್ ಇದೆ. 10 ನಿಮಿಷಕ್ಕೂ ಬಸ್ ಇದೆ. ಕೆಲಸಗಾರ ಬಸ್ ಯೂಸ್ ಮಾಡ್ತಾರೆ BMTC? ನಾವು ಗಾಡಿ ಇದೆ, ಮನೆಯವರು ಬಸ್ಸಲ್ಲಿ ಹೋಗ್ತಾರೆ, ಮಕ್ಕಳು ಬಸ್ಸಲ್ಲಿ ಹೋಗ್ತಾರೆ. ಮಕ್ಕಳು ಮತ್ತೆ ಎಲ್ರು ಬಸ್ಸಲ್ಲೇ ಹೋಗ್ತಾರೆ ಸರ್. ಮಕ್ಳು ಏನ್ ಓದ್ತಾರೆ ಸರ್? ಮಗ 2nd PU ಓದ್ತಾ ಇದ್ದಾನೆ, ಮಗಳು 1st PU. ಮಗ ಬಂದ್ಬಿಟ್ಟು ಮಂಗಳೂರು PU ಕಾಲೇಜು. ಮಗ ಬಂದ್ಬಿಟ್ಟು ಮಂಗಳೂರು PU ಕಾಲೇಜು, ಮಗಳು ಬಂದ್ಬಿಟ್ಟು ಇಲ್ಲೇ ಕುಂಬ್ಳೂರು ಡಾನ್ ಬಸ್ಕೋ ಕಾಲೇಜ್ಗೆ ಹೋಯ್ತಾಳೆ ಮಗಳು. ಪ್ಲಸ್ ಅವರು ಲಲಿತಾ ಕಲಾನಿಕೇತನ ಅಂದ್ಬಿಟ್ಟು ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಡ್ಯಾನ್ಸ್ ಕಲಿತಾ ಇದ್ದಾಳೆ. ಇವಾಗ ಇಲ್ಲಿ ಸ್ಕೂಲು ಕಾಲೇಜ್ಗಳಿಗೆ ನಿಮ್ ಮಕ್ಳಿಗೆ ಓದ್ಸಕ್ಕೆ ವ್ಯವಸ್ಥೆ, ಸ್ಕೂಲು ಕಾಲೇಜ್ ಬಗ್ಗೆ ಹೇಳ್ತಾರೆ ನಿಮ್ ಮಕ್ಳಿಗೆ? ಸ್ಕೂಲು ಕಾಲೇಜ್ಗಳಿಗಂತೂ ತೊಂದರೆ ಏನಿಲ್ಲ. ಇಲ್ಲಿ ಅಕ್ಕಪಕ್ಕ ಸುಮಾರು ಕಾಲೇಜ್ಗಳಿದೆ. ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಹೋಯ್ತು ಅಂದ್ರೆ ವಿಕೆಟ್ ಇದೆ. ಒಂದ್ 2.5 ಕಿಲೋಮೀಟರ್ ಹೋದ್ರೆ BGS ಕಾಲೇಜ್ ಇದೆ. ಒಂದು 5 ಕಿಲೋಮೀಟರ್ ಹೋಯ್ತು ಅಂದ್ರೆ ನಮಗೆ ಕುಂಬ್ಳಗೂಡಲ್ಲಿ BGS ಸುಮಾರು ಕಾಲೇಜ್ ಇದೆ. ಕುಂಬ್ಳಗೂಡಿಂದ ಹಂಗೆ ಲೆಫ್ಟ್ಗೆ ಹೋಯ್ತು ಅಂದ್ರೆ ನಾವು ಅಲ್ಲೂ ಕಾಲೇಜ್ಗಳಿಗಂತೂ ಸ್ಕೂಲ್ಗಳಿಗಂತೂ ತೊಂದರೆ ಇಲ್ಲ. ನೀವು ಇಲ್ಲಿ ತನಕ ನಮ್ಮ ಹತ್ರ ಸೈಟ್ ತಗೊಂಡಾದ್ಮೇಲೆ ಎಷ್ಟು ಜನಕ್ಕೆ ಸೈಟ್ ಕೊಡ್ಸಿದ್ರ? ನಾನು ಸುಮಾರು ಒಂದು 12-13 ಜನ ಕೊಡ್ಸಿದ್ದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಯೋಗೇಶ್ ಅಂತ. ಅವರು ಮೇಡಮ್ ಹೆಸರು ಹೇಳಿದ್ರು, ಹಾಸ್ಪಿಟಲ್ ವರ್ಕ್ ಮಾಡ್ತಾರೆ ನಮ್ ಜೊತೆ, ಅವ್ರು ಹೇಳಿದ್ದು ಅಂತ ನಮ್ಗೆ ಮೇಡಮ್ ಹೆಸರು ಹೇಳಿದ್ರು. ನೀವೇ ಕರ್ಕೊಂಡ್ ಬಂದು ಫಸ್ಟ್ ಇಲ್ಲಿಂದ ಸುಮಾರು ಇಲ್ಲ ಅಂದ್ರೆ ನಿಮ್ದು ಒಂದು 4-5 ಲೇಔಟ್ ನಾನು ತೋರಿಸಿದೆ ಅವ್ರಿಗೆ. 4-5 ಲೇಔಟ್ ತೋರಿಸಿದ್ರಲ್ಲ ಅವರು, ಇಲ್ಲ ನನ್ಗೆ ಇಲ್ಲೇ ಬೇಕು ಅಂತ ಹೇಳಿ, ಯಾಕಂದ್ರೆ ಊರ್ ಪಕ್ಕದಲ್ಲೇ ಇದೆ, ನಂಗೆ ಇಲ್ಲೇ ಬೇಕು ಅಂದ್ಬಿಟ್ಟು ಹೇಳಿ ಅವ್ರು ಇಲ್ಲಿ ತಗೊಂಡಿತ್ತು. ನೀವು ಬಂದ್ ನೋಡಿದಾಗ ಎಷ್ಟು ಲೇಔಟ್ ನೋಡಿದ್ರಿ? ನಾನು ಯಾವ ಲೇಔಟ್ ನೋಡಿಲ್ಲ, ಡೈರೆಕ್ಟ್ ಆಗಿದ್ದೇನೆ ಇದೇ ಲೇಔಟ್ ನೋಡಿದ್ದು. ನಾವ್ ಯಾವ ಲೇಔಟ್ ನೋಡಿಲ್ಲ, ಬಂದು ಫಸ್ಟ್ ಇದನ್ನೇ ನೋಡಿದ್ದು, ಇದೇ ತಗೊಂಡಿದ್ದು. ಅದಕ್ಕಿಂತ ಮುಂಚೆ ಬಂದ್ಬಿಟ್ಟು ಆ ಕಡೆ ಒಂದ್ ಲೇಔಟ್ ನೋಡ್ದು, ಅದು ಪೇಪರ್ಗಳು ಕರೆಕ್ಟ್ ಆಗಿಲ್ಲ ಅಂದ್ಬಿಟ್ಟು ನಮ್ ಲಾಯರ್ ಹೇಳಿದ್ರು. ಹಂಗಾಗಿ ನಾ ಏನ್ ಮಾಡ್ಬಿಟ್ಟು ಅದ್ಲ ಬೇಡ ಅಂದ್ಬಿಟ್ಟು ಬಿಟ್ಟು. ನೀವು ಲಾಯರ್ ಹತ್ರ ಹೋಗಿ ಚೆಕ್ ಮಾಡ್ಸಿದ್ರ? ನೀವ್ ಬರೋ ಕಸ್ಟಮರ್ಗೆ ಚೆಕ್ ಮಾಡ್ಸಕ್ ಐಡಿಯಾ ಕೊಡ್ತೀರಾ ಇಲ್ಲ ಡೈರೆಕ್ಟ್ ಆಗಿ? ಡೈರೆಕ್ಟ್ ಹೇಳಿದೀವಿ ಎಲ್ಲ, ನಾವೆಲ್ಲ ಪ್ರೂಫ್ ಸಮೇತ ಇತ್ತಲ್ವಾ, ನಮ್ಮ ಹತ್ರ ಇತ್ತಲ್ವಾ. ಹಂಗಾಗಿ ನಾನು ಈ ಲೇಔಟ್ ಅಷ್ಟೇ, ಚಾಮುಂಡೇಶ್ವರಿ 2 ಲೇಔಟ್ ಅದ್ರದ್ದು ಅಷ್ಟೇನೆ. ಯಾರೇ ಬಂದ್ರು ಪೇಪರ್ ಏನು ಪ್ರಾಬ್ಲಮ್ ಇಲ್ಲಪ್ಪ, ನೀವು ತಗೋಬಹುದು. ಮಾಡ್ಸಂದಿರ ನೀವು ಮಾಡಿಸ್ಕೊಳ್ಳಿ, ನಾವು ಮಾಡ್ಸಿದೀವಿ ಕರೆಕ್ಟ್ ಆಗಿದೆ. ನಂಬಿಕೆ ಇಲ್ಲಾಂದ್ರೆ ನೀವು ಮಾಡಿಸ್ಕೊಳ್ಳಿ, ನಂಬಿಕೆ ಇದ್ರೆ ಅದು ಪಕ್ಕ ಇದೆ ಮಾಡಿಸ್ಕೊಳ್ಳಿ ಅಂತಾನೆ ಹೇಳೋದು. ನಮ್ಮ ಹತ್ರ ನೀವು ಯಾರು ಬಂದು ಒಂದ್ 12 ಜನಕ್ಕೆ ಸೈಟ್ ಕೊಡ್ಸಿದ್ರ, ಮುಂದೆ ಬಂದು ನಮ್ಮ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ನೋಡೋರ್ಗೆ ಏನಂತ ಹೇಳ್ತೀರಾ ನೀವು ತಗೊಳಕ್ಕೆ? ಧೈರ್ಯವಾಗಿ ತಗೋಬಹುದು, ಯಾವ್ದೇ ಆತಂಕ ಬೇಡ. ಎಲ್ಲ ಈ ಖಾತೆ ಸಮೇತ ಎಲ್ಲಾನು ಪರ್ಫೆಕ್ಟ್ ಆಗಿರುತ್ತೆ, ಆರಾಮಾಗಿ ತಗೋಬಹುದು ಅಂತ. ಮತ್ತೆ ಸರ್ ನಮ್ ಬಗ್ಗೆ ಏನಾರ, ನಮ್ ತಂದೆ ಬಗ್ಗೆ 1-2 ಮಾತು ಹೇಳ್ತೀನಿ ಅಂದ್ರೆ? ನಾವಿಲ್ಲಿ ವಾಸವಾಗಿದ್ದೀವಿ ಅಂತ ಅಂದ್ರೆ ಅವ್ರೇ ಕಾರಣ. ನಾವು ಜಾಗ ಮಾಡ್ಕೊಂಡು ನಾವ್ ಮನೆ ಕಟ್ಕೊಂಡ್ ಬರ್ತೀವಿ ಅನ್ನೋದು ಇದೇ ಇರ್ಲಿಲ್ಲ ನಮ್ಗೆ. ನಮ್ ಫ್ರೆಂಡ್ ಅವರು ಮತ್ತೆ ನಿಮ್ ತಂದೆಯವ್ರು ಹೇಳಿರೋದ್ರಿಂದ ನಾವು ಅವತ್ತು ಜಾಗ ತಗೊಳಕ್ ಮನ್ಸ್ ಮಾಡ್ದೋ. ಬಡವರು ಸಿಗ್ಲಿ ಅನ್ನೋದು ಅವ್ರ ಅಭಿಪ್ರಾಯ. ನೀವು ನಾನು ನಿಮ್ ಮನೆ ಬಂದಾಗ, ನಾವ್ ಮನೆ ಕಟ್ಕೊಂಡು 6 ತಿಂಗಳಾಯ್ತು, ಏನಾರ ಸಮಸ್ಯೆ ಇದೆ ಅಂತ ಕೇಳಿದಾಗ ಮೇಡಮ್ ಹೇಳಿದ್ ಒಂದೇ ಮಾತು, ಈ ನಮ್ಗೆ ನೀರೆಲ್ಲ, ಅವ್ರು ಮೇಡಮ್ ನೀರ್ ಬಗ್ಗೆನೂ ಹೇಳಿಲ್ಲ,
ನೀವು ಮನೆ ಕಟ್ಟಬೇಕಾದ್ರೆ ನಮ್ಮ ತಂದೆಗೆ ಒಂದ್ ಸ್ವಲ್ಪ ಹುಷಾರಿರಲಿಲ್ಲ. ಮೇಡಮ್ ವರ್ಕ್ ಮಾಡ್ತಾರೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು. ಹೌದು. ಹಂಗಾಗಿ ನೀವು ನಮ್ಮ ಹತ್ರ ಏನು ಕೇಳಿಲ್ಲ. ಇವಾಗ ನೀವು ನಾವು- ನಾನೇ ಆಗಿ ಕೇಳಿದ್ಕೆ ಮೇಡಮ್ನ ನೀರು ಅವ್ರ ಮೋಟ್ರು ನಮ್ಮ ಲೇಔಟ್ ಒಳಗಡೆ ಇರೋ ನೀರನ್ನೇ ಅಕ್ಕಪಕ್ಕ ಬಂದೆ, ಅಂದ್ರೆ ನಮ್ ಸೈಟ್ ಅಲ್ಲೇ ಇರೋರು, ನಮ್ ಲೇಔಟ್ ಒಳಗಡೆ ಇರೋರು ವಾಸಿಸ್ತಾ ಇರೋರು ನಿಮ್ಗೆ ಸಣ್ಣ ಪುಟ್ಟ ತೊಂದರೆ ಕೊಡ್ತಾ ಇದಾರೆ. ಅದನ್ನ ನಮ್ ತಂದೆ ನಾಳೆ ನಾಡದಲ್ಲಿ ಈ ಕಡೆ ಬಂದಾಗ ನಾವು ರೆಡಿ ಮಾಡಿಸ್ಕೊಡ್ತೀವಿ. ಖಂಡಿತ ಅದೆಲ್ಲ ನಾನ್ ತಲೆಗೆ ಹಾಕೋತಾ ಇಲ್ಲ. ಯಾಕಂದ್ರೆ ನಾವು ಮನೆ ಕಟ್ಕೊಂಡು ನಮ್ದು ಅಂತ ಒಂದು ಇದೀವಿ ಅಂದ್ರೆ ಆ ಕ್ರೆಡಿಟ್ ನಿಮ್ ತಂದೆ ಪ್ಲಸ್ ನೀವು ಫ್ರೆಂಡ್ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ರಿ? ಬೆಂಗಳೂರಲ್ಲಿ ನಾವು ಹುಟ್ಟು ಬೆಳೆದಿದ್ದೆ ಬೆಂಗಳೂರು. ನೀವು ಮತ್ ಬೆಂಗಳೂರಲ್ಲಿ ಇದ್ಬಿಟ್ಟು ನೀವು ಸೈಟ್ ತೊಗೊಳ್ಳೋ ಐಡಿಯಾ ಏನಕ್ಕೆ ಬಂದಿರಲ್ಲ ನಿಮ್ಗೆ? ನಮ್ಗೆ ಮಣ್ಣಿನ ಋಣ ಇಲ್ಲಿತ್ತು. ಹಾ. ನಾವು ಬೇರೆ ಕಡೆ ಎಲ್ಲೂ ನೋಡಕ್ ಹೋಗಿರ್ಲಿಲ್ಲ. ಮಣ್ಣಿನ ಋಣ ಇಲ್ಲಿತ್ತು ನಮ್ಗೆ. ನಾವ್ ಇಲ್ಲಿಗೆ ಬಂದು ಅದು ನಿಮ್ ತಂದೆ ಕಡೆಯಿಂದಾನೆ ಆಗ್ಬೇಕು, ನಮ್ ಮಮತಾ ಗುರುರಾಜ್ ಕಡೆಯಿಂದಾನೆ ಆಗ್ಬೇಕು ಅಂತ ಇತ್ತು. ನಮ್ಗಾಯ್ತು. ಅದಕ್ ಮುಂಚೆ ಹೇಳಿದ್ರು ನಮ್ಗೆ ಅಲ್ಲಿದೆ ರವಣ ಇಲ್ಲಿದೆ ಅಂತ ಹೇಳಿದ್ರು, ಮನೆಗಳು ಹೇಳಿದ್ರು. ನಾವು ಅಷ್ಟೊಂದು ಧೈರ್ಯ ಮಾಡಕ್ ಹೋಗಿರ್ಲಿಲ್ಲ. ನಮ್ಗೆ ಧೈರ್ಯ ತುಂಬಿದವ್ರು ಒಂದ್ 3 ಜನ. ಅದು 3 ಜನದಲ್ಲಿ ನಿಮ್ಮ ಅಪ್ಪನೂ ಒಬ್ರು, ಇನ್ನೊಂದಿಬ್ರು. ಸರಿ ಅಂಕಲ್, ಒಳ್ಳೇದಾಗ್ಲಿ. ಹೇಳಿ. ಥ್ಯಾಂಕ್ಸ್ ತುಂಬಾ. ನಾನು ಟ್ಯಾಂಕ್ಸ್